ಹಗರಣ 50-50 ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಆಯುಕ್ತರಿಗೆ ನೋಟಿಸ್ ಜಾರಿಯಾಗಿತ್ತು ನಟೇಶ್ಗೆ. ಇದೀಗ ನಟೇಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಲೋಕ ಕಚೇರಿಗೆ ಮಾಜಿ ಆಯುಕ್ತರ ಎಂಟ್ರಿ ಆಗಿದೆ. ಲೋಕ ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಜಿ ಆಯುಕ್ತ ನಟೇಶ್. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ದಾಖಲೆಗಳ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟೇಶ್. ಮೈಸೂರು ಮೂಡ 50-50 ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕ ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಜಿ ಆಯುಕ್ತ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಹಾಜರಾಗಿರುವುದು. ದಾಖಲೆಗಳ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟೇಶ್. ಮೈಸೂರು ಮೂಡ 50-50 ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕ ವಿಚಾರಣೆಗೆ ಮಾಜಿ ಆಯುಕ್ತ ಹಾಜರ್. ಇವತ್ತು ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸತ್ತೆ. ಎಸ್ಪಿ ಉದೇಶ್ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಲಿದೆ. ಮೈಸೂರು ಲೋಕ ಎಸ್ಪಿ ಉದೇಶ್ ಅವರ ತಂಡದಿಂದಲೇ ತನಿಖೆ ನಡೀತಾ ಇರುವುದು. ಇವತ್ತು ಕಚೇರಿಗೆ ಈಗಾಗಲೇ ಆಗಮಿಸಿದ್ದಾರೆ. ಮಾಧ್ಯಮಗಳನ್ನ ನೋಡ್ತಾ ಇದ್ದಂಗೆ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ನಟೇಶ್. ಕ್ಯಾಮೆರಾ ನೋಡಿದ ತಕ್ಷಣ, ಮಾಧ್ಯಮಗಳನ್ನು ನೋಡಿದ ತಕ್ಷಣ ಫುಲ್ ಗರಂ ಆಗಿದ್ದಾರೆ. ದಾಖಲೆಗಳ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟೇಶ್. I'm dancing. Okay, no, right. Is it I'm dancing? Yen visuals put. You should know. You don't have a minimal common sense at least. Visual things are please. Dance. I bidi sir. Sir, I bandi ಬಂದಿದ್ದಾರೆ ಅಂತ ಅಷ್ಟೇನೆ, ಇನ್ನೇನಿಲ್ಲ. ಡ್ಯಾನ್ಸ್ ಮಾಡೋದಲ್ಲ, ಅದನ್ನೇನು ಮಾಡ್ತೀರಿ? ಆಯ್ತು, ಬಂದಿದ್ದಾರೆ ಅಂತ ಅಷ್ಟೇನೆ. ಬನ್ನಿ ಡ್ಯಾನ್ಸ್ ಏನಿಲ್ಲ ಅದರಲ್ಲಿ. ನೀವು ಡ್ಯಾನ್ಸ್ ಮಾಡೋದಕ್ಕೆ I'm dancing. Okay, no, right. Is it I'm dancing? Yen visuals put. You should know. You don't have a minimal common sense at least. Visual things are please. ಬಂದಿದ್ದಕ್ಕೆ ನಾವು ಬಿಡಿ ಸರ್. ಸರ್, ಆಯ್ತು, ಬಂದಿದ್ದಾರೆ ಅಂತ ಅಷ್ಟೇನೆ, ಇನ್ನೇನಿಲ್ಲ. ಡ್ಯಾನ್ಸ್ ಮಾಡೋದಲ್ಲ, ಅದನ್ನೇನು ಮಾಡ್ತೀರಿ? ಆಯ್ತು, ಬಂದಿದ್ದಾರೆ ಅಂತ ಅಷ್ಟೇನೆ. ಡ್ಯಾನ್ಸ್ ಏನಿಲ್ಲ ಅದರಲ್ಲಿ. ನಟೇಶ್ ಈಗ ಲೋಕಾಯುಕ್ತ ಕಚೇರಿಗೆ ಹಾಜರಾಗಿದ್ರೆ ಮಾಧ್ಯಮಗಳಿಗೆ ಹೇಳ್ತಾ ಇದ್ರು, ವಿಜುವಲ್ ಕವರ್ ಮಾಡೋದಕ್ಕೆ ನಾನಿನ್ನೇನು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನಾ, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಂತ. ಸೊ ಸುಖ ಸುಮ್ನೆ ಮಾಧ್ಯಮದವ್ರು ಯಾಕೆ ಅವ್ರ ಹಿಂದೆ ಅಲಿತಾರೆ? ಮಾಧ್ಯಮದವ್ರಿಗೆ ಏನು ಕೆಲಸ ಇಲ್ವಾ? ಕೆಲಸ ಇರೋದಕ್ಕೆ ತಾನೆ ಅವ್ರ ಕೆಲಸ ಅವ್ರು ನಿಭಾಯಿಸ್ತಾ ಇರೋದು ಅಲ್ಲಿ.
50-50 ಹಗರಣದಲ್ಲಿ ನಿಮ್ಮ ಹೆಸರು ಕೇಳಿದ್ದಕ್ಕೇನೆ ಅಲ್ಲಿ ಮಾಧ್ಯಮಗಳ ಮುಂದೆ ನೀವು ಬಂದಿರೋದು. ಕಾನೂನು ಬಾಹಿರವಾಗಿ ಸೈಟು ಹಂಚಿಕೆ ಆರೋಪದ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದಾರೆ. ನಿಯಮ ಉಲ್ಲಂಘನೆ ಮಾಡಿ ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ ನಟೇಶ್ ಅವರ ಮೇಲೆ. ಈ ಹಿನ್ನೆಲೆ ಹಿಂದಿನ ಆಯುಕ್ತನಾಗಿದ್ದಂತಹ ನಟೇಶ್ ಇದೀಗ ಲೋಕ ಕಚೇರಿಗೆ ಎಂಟ್ರಿ ಆಗಿದೆ. ಕಾನೂನು ಬಾಹಿರವಾಗಿ ಸೈಟು ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿಯಮ ಉಲ್ಲಂಘನೆ ಮಾಡಿ ಹಂಚಿಕೆಯಾಗಿದೆ. ಅನ್ನುವಂತಹ ಆರೋಪ ಈಗ ಹಿಂದಿನ ಮಾಜಿ ಆಯುಕ್ತ ನಟೇಶ್ ಅವರ ಮೇಲಿರೋ. ಸೊ ಹಾಗಾಗಿನೇ ಇವತ್ತು ತನಿಖೆ ಎದುರಿಸಬೇಕಾಗಿದೆ ಎಂದು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ. ವಿಚಾರಣೆ ಆರಂಭವಾಗುತ್ತೆ ಇನ್ನೇನು. ಕಾನೂನು ಬಾಹಿರವಾಗಿ ಸೈಟು ಹಂಚಿಕೆ ಆರೋಪ ಕೇಳಿ ಬಂದಿದೆ. ಮೈಸೂರು ಲೋಕಾಯುಕ್ತ ಕಚೇರಿಗೆ ಹಾಜರಾಗಿದ್ದಾರೆ. ದಾಖಲೆಗಳ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟೇಶ್. ಮೈಸೂರು ಲೋಕ ಡಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಉದೇಶ್ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಕ್ಕೆ ಬಂದಿದ್ದು. ಸೊ ನಾನು ಹೇಳ್ತಾ ಇದ್ದೆ ಗರಂ ಆಗಿದ್ದಾರೆ ಅಂತ. ಮಾಡಬಾರ್ದು ಮಾಡಿದ್ರೆ ಮಾಧ್ಯಮಗಳು ಕ್ಯಾಮೆರಾ ಹಿಡಿದೆ ಇನ್ನೇನ್ ಮಾಡ್ತಾರೆ. ಸೊ ಇವ್ರಿಗೆ ಒಳ್ಳೆ ಸುದ್ದಿಗಳಾದ್ರೆ ಬೇಕು. ಇವ್ರು ಮಾಡಿದ ಕೆಟ್ಟ ಕೆಲಸಗಳನ್ನು ತೋರಿಸೋದು, ಅವ್ಯವಹಾರಗಳನ್ನು ಬಯಲು ಮಾಡೋದು ಆದ್ರೆ ಮಾಧ್ಯಮಗಳು ಏನೂ ಕೆಲಸ ಮಾಡಬಾರ್ದು ಅನ್ನೋ ತರ ಮಾತಾಡ್ತಾರೆ. ಮಾಧ್ಯಮದವರ ಮೇಲೆ, ಅಲ್ಲಿದ್ದಂತ ಕ್ಯಾಮ್ರಾ ಜರ್ನಲಿಸ್ಟ್ಗಳ ಮೇಲೆ ವಾಗ್ದಾಳಿಯನ್ನೇ ನಡೆಸಿದ್ದಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಿದ್ದಾರೆ. ನಮಗಿದೆ ಮಿನಿಮಮ್ ಕಾಮನ್ ಸೆನ್ಸ್, ನಿಮಗಿದ್ರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇರಲಿಲ್ಲ, ಲೋಕ ಡ್ರಿಲ್ ಮಾಡ್ತಾ ಇರಲಿಲ್ಲ. ಮೈಸೂರು ಲೋಕ ಕಚೇರಿಯಲ್ಲಿ ಇವತ್ತು ನೀವು ಹಾಜರಾಗಿರೋದೇ ಅಕ್ರಮ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಜೊತೆಗೆ ಇವತ್ತು ವಿಚಾರಣೆಗೆ ಬಂದಿದ್ದೀರಾ. ಕಾನೂನು ಬಾಹಿರವಾಗಿ ಸೈಟ್ ಹಂಚಿಕೆ ಆಗಿದೆ ಅನ್ನೋ ಆರೋಪ ಬಂದಿರೋದಕ್ಕೇನೆ ಬಂದಿರೋದು. ಒಟ್ಟಾರೆ ಮಾಧ್ಯಮಗಳಿಗೆ ಹರಿಹಾಯ್ತಾನೆ, ವಾಗ್ದಾಳಿ ನಡೆಸ್ತಾನೆ. ಕಚೇರಿಯ ಒಳಗೆ ಹೋಗಿದ್ದಾರೆ. ವಿಚಾರಣೆ ನಡೆಯೋದಕ್ಕೆ 3 ತಾಸಾಗುತ್ತೋ 4 ತಾಸಾಗುತ್ತೋ ಇಡೀ ದಿನ ಆಗುತ್ತೋ ಗೊತ್ತಿಲ್ಲ. ವಿಚಾರಣೆಗೆ ಬಂದಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. A1, A2, A3, A4 ಆರೋಪಿಗಳ ವಿಚಾರಣೆ ಆಗಿದೆ. ಮಾಜಿ ಅಧ್ಯಕ್ಷರ ವಿಚಾರಣೆ ಕೂಡ ಆಗಿದೆ. ಈಗ ನಟೇಶ್ ಮಾಜಿ ಆಯುಕ್ತ ಮಾಧ್ಯಮಗಳನ್ನ ಕಂಡು ಗರಂ ಆಗಿದ್ದಾರೆ. DB ನಟೇಶ್ ನಾನೇನ್ ಡ್ಯಾನ್ಸ್ ಮಾಡ್ತಿದ್ದೀನಾ, ಯಾಕೆ ವಿಡಿಯೋ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮಗಳಿಗೆ. ಇಲ್ಲ ನಾನು ಡ್ಯಾನ್ಸ್ ಮಾಡಕ್ ಬಂದಿದ್ದೀನಾ ಅಥವಾ ನಾನೇನೋ ಡ್ಯಾನ್ಸ್ ಮಾಡ್ತಾ ಇದ್ದೀನ, ಇಲ್ಲಿ ನನ್ನ ಮುಂದೆ ಬಂದು ಕ್ಯಾಮ್ರಾ ಹಿಡಿತಾ ಇದ್ದೀರಲ್ಲ ಅಂತ ಮಾಧ್ಯಮಗಳ ಮೇಲೆ ಗರಂ ಆಗಿದ್ದಾರೆ. 50-50 ಅನುಪಾತದ ಸೈಟ್ ಹಂಚಿಕೆಯಲ್ಲಿ ಕಾನೂನು ಬಾಹಿರವಾಗಿ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕ ವಿಚಾರಣೆಗೆ ಮಾಜಿ ಆಯುಕ್ತ ಹಾಜರಾಗಿದ್ದು ಮಾಧ್ಯಮಗಳ ಮೇಲೆ ಗರಂ ಆದ್ರು. ದಾಖಲೆಗಳ ಜೊತೆಗೆ ವಿಚಾರಣೆಗೆ ನಟೇಶ್ ಹಾಜರಾಗಿದ್ದಾರೆ. ಮೈಸೂರು ಲೋಕಾಯುಕ್ತ ಟಿಜೆ ಉದೇಶ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ ನಿಯಮ ಉಲ್ಲಂಘನೆ ಮಾಡಿದ್ದೆ, ಸೈಟ್ ಹಂಚಿಕೆ ಆಗಿದೆ ಅನ್ನುವಂತಹ ಆರೋಪದ ಮೇಲೆ ನಟೇಶ್ ವಿಚಾರಣೆಯಾಗಿರೋದು. ಮಾಧ್ಯಮಗಳ ಮೇಲೆ ಗರಂ ಆಗಿದ್ದಾರೆ ನಟೇಶ್.
ಎಸ್ಪಿನೇ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಿದ್ದಾರೆ ಲೋಕಾಯುಕ್ತ ಆಫೀಸರ್ಸ್ ಅಂತ ಹೇಳ್ಬೋದು. ಇವತ್ತು ಮಾಜಿ ಆಯುಕ್ತರು ವಿಚಾರಣೆಗೆ ಹಾಜರಾಗಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಇದೆ? ಪವಿತ್ರ, ಏನು ಮೂಡ ಸೈಟ್ ಹಂಚಿಕೆ ವಿಚಾರವಾಗಿ ಸಿದ್ದರಾಮಯ್ಯನವರಿಗೆ 14 ಸೈಟ್ಗಳನ್ನ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟ್ಗಳನ್ನ ವಿತರಿಸಿದಂತಹ ಲೋಕಾಯುಕ್ತ SP ಅವರು ಏನು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನ ನೀಡಿದ್ರು. ಆ ವಿಚಾರವಾಗಿ ಇವತ್ತು ನಟೇಶ್ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಮಾತಾಡ್ತಾರೆ, ಮಾಧ್ಯಮದವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿ. ಖಂಡಿತವಾಗೂ ಕೂಡ ಮಿನಿಮಮ್ ಕಾಮನ್ ಸೆನ್ಸ್ ಇರುವ ಕಾರಣಕ್ಕಾಗಿಯೇ ಮೀಡಿಯಾದವರು ಇವತ್ತು ಅವ್ರು ಬಂದಂತಹ ವಿಚಾರವಾಗಿ ಅವ್ರನ್ನ ವಿಡಿಯೋ ವಿಜುವಲ್ಸ್ ಗಳನ್ನ ತೆಗಿತಾ ಇದ್ದಂಥದ್ದು. ನಟೇಶ್ ಅವರು ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಖಂಡಿತವಾಗೂ ಕೂಡ ಡ್ಯಾನ್ಸ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಲೋಕಾಯುಕ್ತ SP ಆದಂತಹ ಉದೇಶ್ ಅವರು ಇವತ್ತು ವಿಚಾರಣೆಗೆ ತೆಗೆದುಕೊಂಡಿರ್ತಕ್ಕಂತಹ ಕಾರಣಕ್ಕಾಗಿ ಅವರು ಡ್ಯಾನ್ಸ್ ನ ಮಾಡ್ಲೇಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇವರು ನಿಜವಾಗ್ಲೂ ಕೂಡ 2022-23ನೇ ಸಾಲಿನಲ್ಲಿ ಏನು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರಿಗೆ ಸೈಟ್ ವಿತರಣೆ ವಿಚಾರದಲ್ಲಿ ತಾವು ಏನಾದ್ರೂ ಅಕ್ರಮವಾಗಿ ಸೈಟ್ನ ವಿತರಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಲೋಕಾಯುಕ್ತಕ್ಕೆ ವಿಚಾರಣೆಗೆ ಬರುವಂತಹ ಮತ್ತೆ ತನಿಖೆಯನ್ನು ಎದುರಿಸುವಂತಹ ಯಾವುದೇ ನೆಸೆಸಿಟಿ ಇರಲಿಲ್ಲ. ಆದ್ರೆ ತಪ್ಪು ಮಾಡಿರುವ ಕಾರಣಕ್ಕಾಗಿಯೇ ಬಂದಿರುವ ಕಾರಣದಿಂದಾಗಿ ಇವತ್ತು ಮೀಡಿಯಾದವರು ಅವರನ್ನ ನೋಡಿದ ವಿಜುವಲ್ಸ್ ಗಳನ್ನ ತೆಗೆಯತಕ್ಕಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದಾಗಿಯೇ ಅವರು ಕೋಪಗೊಂಡಿರ್ತಕ್ಕಂಥದ್ದು, ಉಗ್ರವಾಗಿ ಮಾತನಾಡಿರ್ತಕ್ಕಂಥದ್ದು ಪವಿತ್ರ. ಅದರ ಜೊತೆಯಲ್ಲಿ ಇವರಿಗೆ ನಿಜವಾಗ್ಲೂ ಕೂಡ ನಟೇಶ್ ಅವರಿಗೆ ಏನಾದ್ರೂ ನಾಚಿಕೆ ಮಾನ ಮರದಿ ಇದ್ದಿದ್ರೆ ಮೀಡಿಯಾದವರ ಜೊತೆಯಲ್ಲಿ ಆತರ ವರ್ತಿಸ್ತಿರ್ಲಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಯಾವ ದೇಶದಲ್ಲಿ ಇರ್ತಕ್ಕಂತಹ ಕಾನೂನಿನ ಅಡಿಯಲ್ಲಿ ಯಾವುದೇ ಆಪಾದಿತರನ್ನ ವಿಚಾರಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ವಿಜುವಲ್ಸ್ ಗಳನ್ನ ಕೊಡ್ತಕ್ಕಂಥದ್ದು ಮಾಧ್ಯಮದ ಕರ್ತವ್ಯ ಆಗಿರೋದ್ರಿಂದ ಮಾಧ್ಯಮದವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅವರ ಬೇಜವಾಬ್ದಾರಿತನವನ್ನ ಎತ್ತಿ ಕಾಣಿಸ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ 14 ಸೀಟ್ಗಳನ್ನ ವಿತರಣೆ ಮಾಡಿರುವಂತಹ ಸಂದರ್ಭದಲ್ಲಿ ಇವರೇ ಅಧಿಕಾರಿ ಆಗಿರುವುದ ಕಾರಣದಿಂದಾಗಿ ವಿಚಾರಣೆಗೆ ಬಂದಿರುವಂತಹ ಇವರನ್ನ ವಿಜುವಲ್ಸ್ ಅನ್ನ ತೆಗೆಯುವಂತಹ ಸಂದರ್ಭದಲ್ಲಿ ತಮಗೆ ಬೇಕಾದಂತಹ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಇವರ ಬೇಜವಾಬ್ದಾರಿತನದ ಹೇಳಿಕೆಗಳನ್ನ ನೀಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು ಪವಿತ್ರ. ಅದೇನೋ ಕಳ್ಳಂಗೆ ಮೈಯೆಲ್ಲ ಉಳ್ಳುಳ್ಳಿಗೆ ಅಂತಾರಲ್ಲ, ಆ ತರ ಇದೆ ಪುಟ್ಟಸ್ವಾಮಿ ಇಲ್ಲಿ ಅವ್ರು ನಡ್ಕೊಂಡಿದ್ ರೀತಿ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಕಾಮನ್ ಸೆನ್ಸ್ ಇಲ್ವಾ ಅಂತ. ಅವ್ರಿಗೆ ಅದೇ ಕಾಮನ್ ಸೆನ್ಸ್ ಇದ್ದಿದ್ರೆ ಇವತ್ತು ಯಾಕೆ ಅವ್ರು ಲೋಕ ಕಚೇರಿಗೆ ಬಂದು ಹಾಜರಾಗ್ತಾ ಇದ್ರು ಅಂತ. ಜೊತೆಗೆ ಮಾಧ್ಯಮದವ್ರ ಮುಂದೆ ನೀವೇ ಹೇಳ್ತಾ ಇದ್ರಿ ನಾನೇನ್ ಡ್ಯಾನ್ಸ್ ಮಾಡ್ತಾ ಇದ್ದೀನ ನೀವು ಬಂದು ವಿಡಿಯೋ ಮಾಡೋದಿಕ್ಕೆ ಅಂತ. ಅಂದ್ರೆ ಇದ್ರಲ್ಲೇ ಗೊತ್ತಾಗ್ತಿದೆ ಅವರು ನೋಟಿಸ್ಗೆ ಬಂದು ಎಷ್ಟೆಲ್ಲ ಅವ್ರಿಗೆ ಒಳಗಡೆಗೆ ಒಂದು ಬೆಂಕಿ ಕೆಂಡ ಹೊಗೆ ಆಡ್ತಾ ಇದೆ ಅನ್ನೋದು. ಇಷ್ಟೆಲ್ಲ ಕಾನೂನು ಬಾಹಿರ ಮಾಡದೆ ಹೋಗಿದ್ರೆ ಅವ್ರಿಗೊಂದು ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡಿದಿದ್ರೆ ಇವತ್ ಮಾಧ್ಯಮಗಳ ಮುಂದೆ ಬರುವ ಅನಿವಾರ್ಯತೆ ಇತ್ತಂತ ಅವ್ರಿಗೆ. ಖಂಡಿತ ಪವಿತ್ರ, ನಿಜವಾಗ್ಲೂ ಕೂಡ ಅವರಿಗೆ ನಿಜವಾಗ್ಲೂ ಸರ್ಕಾರದ ಸೇವೆಯನ್ನ ನಾನು ಪ್ರಾಮಾಣಿಕವಾಗಿ ಪಾರದರ್ಶಕತೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೇನಾದ್ರೂ ಅನ್ಸಿದ್ರೆ ನಿಜವಾಗ್ಲೂ ಕೂಡ ಇವತ್ತು ಈ ಮಾತುಗಳನ್ನ ಆಡ್ತಾ ಇರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಏನು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರಿಗೆ ಕೊಟ್ಟಿರ್ತಕ್ಕಂಥ 14 ಸೈಟ್ಗಳ ಏನು ಕೊಟ್ಟಂತ ಅವಧಿ ಏನಿದೆಯೋ ಅವಧಿಯಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡಿದಂತಹ ಅಧಿಕಾರಿ ನಟೇಶ್ ಅವರು. ಸೊ ಇವರು ಮಾಡಿರುವಂತಹ ಅಕ್ರಮದಿಂದಾಗಿಯೇ ಅಥವಾ ಅಕ್ರಮವನ್ನ ಎಸಗಿದ್ದಾರೆ ಅಂತಾಗಿ ಆಪಾದಿತನ ಸ್ಥಾನದಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು ಲೋಕಾಯುಕ್ತ. ಸೊ ಆ ಒಂದು ವಿಜುವಲ್ಸ್ ಗಳನ್ನ ತೆಗೆಯುವಂತಹ ಸಂದರ್ಭದ ಓದಂತಹ ಮೀಡಿಯಾದವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಮಿನಿಮಮ್ ಕಾಮನ್ ಸೆನ್ಸ್ ಇವ್ರಿಗಿಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಯಾರ ಜೊತೆಯಲ್ಲಿ ಯಾವ ರೀತಿ ವರ್ತನೆಯನ್ನ ಮಾಡಬೇಕು ಅಂತಕ್ಕಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಇವರು ಮೀಡಿಯಾದವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇದೆ ಅಂತ ಕೇಳೋದಕ್ಕೆ ಯಾವ ನೈತಿಕತೆ ಇದೆ ಅಂತಕ್ಕಂಥದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಪವಿತ್ರ. ಎಲ್ಲೋ ಒಂದ್ ಕಡೆ ಇವರು ಮಾಡಿರ್ತಕ್ಕಂತಹ ಆರೋಪಗಳನ್ನ ಅಥವಾ ಮಾಡಿರ್ತಕ್ಕಂತಹ ಅಕ್ರಮಗಳನ್ನ ಮಾಧ್ಯಮಗಳು ತೋರಿಸ್ತಕ್ಕಂತಹ ನಿಟ್ಟಿನಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಮಾಧ್ಯಮಗಳು ಕೆಟ್ಟದಾಗಿ ಕಾಣ್ತದೆ. ಇವ್ರು ಮಾಡಿರ್ತಕ್ಕಂತಹ ಅಲ್ಕ ಕೆಲಸಗಳನ್ನ ಏನಾದ್ರೂ ಬಿಂಬಿಸುವಂತಹ ಕೆಲಸಕ್ಕೆ ಹೋದ್ರೆ ಇದು ಮಾಧ್ಯಮ ಕೆಟ್ಟದ ರೀತಿಯಲ್ಲಿ ಕಾಣ್ತದೆ. ಅದೇ ಇವರು ಒಳ್ಳೆ ಕೆಲಸಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಮೀಡಿಯಾ ಒಳ್ಳೆ ಕೆಲಸವನ್ನ ಮಾಡ್ತಿದೆ ಅಂತ ಹೇಳುವಂತಹ ಇಂಥ ಮನಸ್ಥಿತಿ ಹೊಂದಿರತಕ್ಕಂಥವ್ರಿಗೆ ನಿಜವಾಗ್ಲೂ ಕೂಡ ಸಮಾಜ ಒಂದು ರೀತಿಯಲ್ಲಿ ಬಹಿಷ್ಕರಿಸಬೇಕು ಅಂತಾನೆ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಮಾಧ್ಯಮವನ್ನ ಬಹಳ ತೀಕ್ಷ್ಣವಾಗಿ ಮಾತಾಡುವಂತಹ ಇಂತಹ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಇಂಥವರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದೇ ಸಮಾಜದಲ್ಲಿ ಇರ್ತಕ್ಕಂತಹ ಮತ್ತು ಸಾಮಾಜಿಕವಾಗಿ ಹೇಳ್ತಕ್ಕಂತಹ ಕೆಲವೊಂದಷ್ಟು ಜನರು ಹೇಳ್ತಕ್ಕಂಥ ಮೊನ್ನೆ ತಾನೇ ಹೇಳ್ತಾ ಇದ್ರು ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು ಇಲ್ಲಿರ್ತಕ್ಕಂತಹ ಏನು ಪಾರ್ವತಮ್ಮನವರ ಅಕ್ರಮ ಎಸಗಿರುವುದಕ್ಕೆ
ಮಾಡೋದಕ್ಕಿಂತ ಅಧಿಕಾರಿಗಳು ಮಾಡಿರ್ತಕ್ಕಂಥ ಅಕ್ರಮ ಕೂಡ ಬಹಳ ದೊಡ್ಡ ಮಟ್ಟದ ಅಕ್ರಮವಾಗಿದೆ. ಹಾಗಾಗಿ ಅಧಿಕಾರಿಗಳನ್ನು ಈ ಒಂದು ಪ್ರಕರಣದಲ್ಲಿ ನೇರವಾಗಿ ವಿಚಾರಣೆಗೆ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಕೂಡ ಸ್ನೇಹ ಕೃಷ್ಣ ಅವರ ಮಾತಾಗಿತ್ತು. ಅದೇ ಕಾರಣಕ್ಕಾಗಿ ಇವತ್ತು ಏನು ನಟೇಶ್ ಅವ್ರನ್ನ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡುವಂತ ಇವ್ರಿಗೆ ನಿಜವಾಗ್ಲೂ ಕೂಡ ಇವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳ್ಬೋದು ಪವಿತ್ರ.